ಇವತ್ತು ನಮ್ಮ 5 ಜನ ಸದಸ್ಯರನ್ನ ನಾಮನಿರ್ದೇಶನನ್ನಾಗಿ ಆಯ್ಕೆ ಮಾಡಿದ್ದಾರೆ. ಹೆಬ್ಬಗೋಡಿ ನಗರಸಭೆಯ ಜನರಿಗೆ ಈ ಮುಖಾಂತರ ತಮಗೆ ಶುಭಾಶಯಗಳನ್ನು ಹೇಳ್ತಾ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದೇ ಇರ್ತಾರೆ, ಅವರೆಲ್ಲರೂ ಅಧಿಕಾರನ ಅನುಭವಿಸಲಿ ಅನ್ನೋ ಉದ್ದೇಶದಿಂದ ಅನೇಕ ರೀತಿಯ ತೊಂದರೆಗಳು ಸಮಸ್ಯೆಗಳಾದಾಗ ನಾವು ಸ್ಪಂದನೆ ಮಾಡುವಂಥ ಕಾರ್ಯಕ್ರಮಕ್ಕೆ ಇವತ್ತು ಶಿವಣ್ಣವರು ನಮಗೆ ಒಂದು ಸ್ಥಾನಮಾನವನ್ನು ಕೊಟ್ಟು ಗೌರವವನ್ನು ಕೊಟ್ಟಿದ್ದಾರೆ. ಎಲ್ಲ ಒಳ್ಳೆ ಕೆಲಸ ಮಾಡಲಿ, ಒಳ್ಳೆಯ ರೀತಿ ಎಲ್ಲರಿಗೂ ಸಾರ್ವಜನಿಕರಿಗೆ ಒಳ್ಳೆ ಕೆಲಸ ಮಾಡಲಿ. ಅಥವಾ ಪೌರ ಕಾರ್ಮಿಕರೇ ಆಗ್ಬೋದು, ವಾಟರ್ಮ್ಯಾನ್ಸ್ ಆಗಿರ್ಬೋದು, ಅಥವಾ ಊರಿನ ಯಾರೇ ಗ್ರಾಮಸ್ಥರಾಗಿರ್ಬೋದು. ನಾವು 31ನೇ ವಾರ್ಡ್ಗೆ ಅಷ್ಟೇ ಸೀಮಿತ ಅಲ್ಲ, ಎಲ್ಲ ನಮ್ಮ ನಗರಸಭೆಗೆ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಮುಖಂಡರುಗಳನ್ನ ಕಾರ್ಯಕರ್ತರನ್ನ ಕರೆದು ಎಲ್ಲ ಒಂದು ಗೆಟ್ ಟುಗೆದರ್ ಮಾಡ್ತಿದ್ದಾರೆ. ನಿಜಕ್ಕೂ ತುಂಬ ಸಂತೋಷ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಏಕೈಕ ನಗರಸಭೆಯಾಗಿರುವ ಹೆಬ್ಬಗೋಡಿ ನಗರಸಭೆಗೆ ಆಡಳಿತಾರೂಢ ಪಕ್ಷದಿಂದ ಈಗ 5 ಸದಸ್ಯರನ್ನ ನಾಮನಿರ್ದೇಶಿತ ಸದಸ್ಯರನ್ನಾಗಿ ಹೆಬ್ಬಗೋಡಿ ನಗರಸಭೆಗೆ ನೇಮಕ ಮಾಡಲಾಗಿದೆ. ಈ 5 ಸದಸ್ಯರು ಕೂಡ ಶಾಸಕರಿಗೆ ಕೃತಜ್ಞತೆಗಳನ್ನು ತಿಳಿಸುವಂತ ಕಾರ್ಯಕ್ರಮವನ್ನು ಆಯೋಜಿಸಿದರು. ನೂತನವಾಗಿ ಹೆಬ್ಬಗೋಡಿ ನಗರಸಭೆಯ ನಾಮನಿರ್ದೇಶಿತ ಸದಸ್ಯರಾಗಿರುವಂತಹ ಕಬಡ್ಡಿ ಮಂಜೂರವರು, ಕಮಲಮ್ಮರವರು, ಅಗಸ್ಟಿನ್, ಹರೀಶ್ ರೆಡ್ಡಿ ಮತ್ತು ನಾರಾಯಣ ಸ್ವಾಮಿ ಈ 5 ಕೂಡ ನಾಮನಿರ್ದೇಶಿತ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಹೆಬ್ಬಗೋಡಿ ಬ್ಲಾಕ್ ನ ಅಧ್ಯಕ್ಷ ಆಗಿರುವಂತಹ ಮುನಿಕೃಷ್ಣ, ನಗರಸಭೆಯ ಸದಸ್ಯರಾಗಿರುವಂತಹ ಮಂಜುನಾಥ್, ಸವಿತಾ ರಮೇಶ್, ಹಾಗೆಯೇ ಹೆಬ್ಬಗೋಡಿ ಬ್ಲಾಕ್ ನ ಅಧ್ಯಕ್ಷರಾಗಿರ್ತಕ್ಕಂತಹ ಬೊಮ್ಮಸಂದ್ರದ ಲಿಂಗಣ್ಣ, ರಾಮಣ್ಣ ಹಾಗೂ ಇನ್ನಿತರೆ ಮುಖಂಡರುಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಈ 5 ಸದಸ್ಯರನ್ನ ನಾಮನಿರ್ದೇಶಿತ ಸದಸ್ಯರನ್ನಾಗಿ ಆಯ್ಕೆ ಮಾಡೋದಕ್ಕೆ ಎಲ್ಲರೂ ಕೂಡ ಶಾಸಕ ಶಿವಣ್ಣರವರಿಗೆ ಕೃತಜ್ಞತೆಗಳನ್ನು ತಿಳಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಶಾಸಕರ ಪುತ್ರರಾಗಿರುವಂತಹ ಉಲ್ಲಾಸ್ ಬಿ ಶಿವಣ್ಣರವರು ಹಾಜರಿದ್ದರು. ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಸಿಕ್ಕಿರೋ ಅವಕಾಶನ ನಾವು ಸದುಪಯೋಗ ಪಡಿಸ್ಕೋಬೇಕು. ಮೊದಲನೇದಾಗಿ ನಾವು ಮಾಡ್ತಿರುವಂಥ ಒಂದು ಅಭಿವೃದ್ಧಿ ಕಾಮಗಾರಿಗಳಿರ್ಬೋದು, ಯಾವ ಒಂದು ಅಭಿವೃದ್ಧಿ ಕಾಮಗಾರಿಗಳಿದ್ದಾವೆ ಮಾಡಬೇಕಾಗಿದೆ, ಹೆಚ್ಚು ಒತ್ತು ಕೊಟ್ಟು ಪ್ರತಿಯೊಂದೂ ಓಡಾಡಿ ತಾವೆಲ್ಲರೂ ಒಗ್ಗೂಡಿಸ್ಬೇಕು. ನಿಮ್ಮ ಜೊತೆಗೆ ಶಾಸಕರಿರ್ಬೋದು, ನಿಮ್ಮ ಜೊತೆಗೆ ನಮ್ಮ ಎಲ್ಲ ನಗರಸಭೆ ಸದಸ್ಯರಾಗಿರ್ಬೋದು, ಮುಖಂಡರಾಗಿರ್ಬೋದು, ಬ್ಲಾಕ್ ಆಗಿರ್ಬೋದು, ಎಲ್ಲರೂ ನಿಮ್ಮ ಜೊತೆಗಿದ್ದೀರಿ. ಹಾಗೆ ಸದಸ್ಯರ ಜೊತೆಗೂ ನೀವು ತಿಳ್ಕೊಂಡು ಹೊಸ ಕಾರ್ಯಗಳು ಹೇಗೆ ರೂಪಿಸಬಹುದು ಅನ್ನೋದಕ್ಕೆಲ್ಲ ನಾವು ಮಾಡ್ತಾ ನಮ್ಮ ಹೆಬ್ಬಗೋಡಿಗೆ ಒಂದು ಒಳ್ಳೆ ಅಭಿವೃದ್ಧಿ ಪಥದಲ್ಲಿ ತಗೊಂಡು ಹೋಗೋದಕ್ಕೆ ಎಲ್ಲರೂ ಶ್ರಮ ಪಡೋಣ. ಯಾಕೆಂತಂದ್ರೆ ಒಂದು ನಗರಸಭೆಯಲ್ಲಿ ಒಂದು ಕೌನ್ಸಿಲರ್ ಆಗೋದು ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ. ಎಲೆಕ್ಷನ್ ಮಾಡಿ ಬಂದವರಿಗೆ ಗೊತ್ತಿರುತ್ತೆ ಅದರ ಕಷ್ಟ ಏನು ಅಂತ. ಆ ಸಿಕ್ಕಿರೋ ಸಂದರ್ಭನ ತಮಗೆ ಒದಗಿರೋ ಅವಕಾಶನ ತುಂಬಾ ಬಳಕೆ ಸದ್ಬಳಕೆ ಮಾಡಿಕೊಂಡು ಆದಷ್ಟು ಒಂದು ಹೆಸರು ಮಾಡುವಂತ ಕಾರ್ಯಕ್ರಮಗಳನ್ನ ರೂಪಿಸಿ ಒಳ್ಳೇದಾಗ್ಲಿ. ಜನರು ನಿಮ್ಮಿಂದ ನಿರೀಕ್ಷೆ ಇಟ್ಟು ಏನಾದರೂ ಒಂದು ಬಯಸ್ತಾರೆ ಒಳ್ಳೇದು ಮಾಡಬೇಕು ಅಂತ. ನಿಮ್ಗೆ ಸಿಕ್ಕಿರೋ ಒಂದು ಅವಕಾಶನ, ಒಂದು ಸಂದರ್ಭನ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಯಾವುದೇ ಒಂದು ಸಂದರ್ಭ ನಮ್ಮ ಆಪೋಸಿಟ್ ಪಾರ್ಟಿ ಏನಿದೆಯೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸದಸ್ಯರುಗಳು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಬೂಸ್ಟರ್ ಆಗಿ ನಮ್ಮ ಸರ್ಕಾರದಿಂದ ಒಳ್ಳೆ ಫೈರ್ ಬ್ರಾಂಡ್ಗಳು 5 ಜನ ತುಂಬಾ ಚೆನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವರು ಒಳ್ಳೆ ರೀತಿಯಲ್ಲಿ ನಮ್ಮ ನಗರಸಭೆಯಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ಬೇಕಂತ ಹೇಳ್ತಾ ಅವ್ರಿಗೆ ನಮಗೆ ಎಲೆಕ್ಷನ್ ಗೆದ್ದಿರ್ತಕ್ಕಂಥ ನಮ್ಮ ಸದಸ್ಯರು ಮಂಜುನಾಥ್ ರೆಡ್ಡಿ ಅವರು ಇದ್ದಾರೆ, ಬಹಳ ಅನುಭವ ಇರ್ತಕ್ಕಂಥ ಸದಸ್ಯರು. ಅದೇ ರೀತಿಯಾಗಿ ಒಂದಷ್ಟು ಜನ ಇವರೆಲ್ಲ ಅವ್ರಿಗೆ ಒಂದು ಮಾರ್ಗದರ್ಶನ ನೀಡ್ತಾ ಅವ್ರು ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ಬೇಕಂತ ಹೇಳ್ತಾ ವೆಂಕಟೇಶ್ವರನವರು ಇರಬೇಕಾಗಿತ್ತು. ಅವರ ಧರ್ಮ ಪತ್ನಿಯವರು ಇದ್ದಾರೆ ಅಲ್ಲಿ, ಅವ್ರ ಒಳಗಡೆ ಮೀಟಿಂಗ್ ಹೋಗಕ್ಕಾಗಲ್ಲ. ಅಲ್ಲಿ ಮೀಟಿಂಗ್ ಅಲ್ಲಿ ನಾವು ಏನೇ ಮಾತಾಡ್ಬೇಕಾದ್ರೂ ಮೀಟಿಂಗ್ ಅಲ್ಲಿ ಮಾತಾಡಂತವ್ರು ಬೇಕು. ಹಂಗಾಗಿ ಮೊದಲು ಇವರು ಇದ್ರು ವೆಂಕಟೇಶ್ವರನವರು ಫುಲ್ ಅಲ್ಲೇ ಇದು ಮಾಡ್ಬಿಡೋರು, ಯಾರು ಮಾತಾಡಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ ಅಂತ ಒಂದು ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಂತ ಅನುಭವಿಗಳವರು. ಅವ್ರು ಬಿಟ್ಟರೆ ನಮ್ಮ ಮಂಜುನಾಥ್ ರೆಡ್ಡಿ ಅವರು ಇದ್ದಾರೆ. ಈಗ ಅವರು ಹೊರಗಡೆ ಮಾರ್ಗದರ್ಶನ ಕೊಟ್ಟು ಅವರಿಗೆ ಒಳ್ಳೆ ಈ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸ್ತೇವೆ. ಏನು ಈ ಉದ್ದೇಶ, ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಕಟ್ಟಬೇಕು, ನಮ್ಮ ಕಾರ್ಯಕರ್ತರಿಗೆ ಪ್ರತಿಯೊಬ್ಬರಿಗೂ ಅಧಿಕಾರವನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ
ನಾಮನಿರ್ದೇಶನ ಮಾಡ್ತಾ ಇದ್ದೀವಿ. ಇದು ಸರ್ಕಾರದ ಮೂಲ ಉದ್ದೇಶ ಏನು ಅಂದರೆ ಪಾರ್ಟಿ ಸಂಘಟನೆ ಮಾಡಬೇಕು. ಈ ಹಿಂದೆ ನಾವು ಹೌದು, ನೂತನ ಸದಸ್ಯರಾಗಿ ಆಯ್ಕೆ ಆಗಿರುವುದಕ್ಕೆ ಎಲ್ಲ ಸದಸ್ಯರು ಕೂಡ ಕೃತಜ್ಞತೆಗಳನ್ನು ಶಿವಣ್ಣನವರಿಗೆ ಸಲ್ಲಿಸಿದ್ದು ಹೀಗೆ. ಹೆಬ್ಬಗೋಡಿ ನಗರಸಭೆಗೆ ನೂತನವಾಗಿ ನಾಮನಿರ್ದೇಶನ ಸದಸ್ಯರು ಆಯ್ಕೆಯಾಗಿರುವಂತಹ ನಮ್ಮ ಕಬಡ್ಡಿ ಮಂಜಣ್ಣ ಆಗಿರ್ಬೋದು, ಕಮಲಮ್ಮ ಆಗಿರ್ಬೋದು, ಹರೀಶ್ ರೆಡ್ಡಿ ಅವರಾಗಿರ್ಬೋದು, ಹಾಗೂ ನಾರಾಯಣ ಸ್ವಾಮಿ ಅವರಾಗಿರ್ಬೋದು ಮತ್ತು ಅಗಸ್ಟಿನ್ ಅಣ್ಣವರಾಗಿರ್ಬೋದು, ಎಲ್ಲರಿಗೂ ಮೊದಲನೇದಾಗಿ ಅಭಿನಂದನೆಗಳು ಹೇಳ್ತಾ ಇದ್ದೀನಿ. ಭಾಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ಕರೆದು ಇವತ್ತು ಸನ್ಮಾನ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಹಾಗೆ ಮುಂದಿನ ದಿನಗಳಲ್ಲಿ ಅವರ ಒಂದು ಕೆಲಸಗಳು ಬಹಳಷ್ಟು ಜವಾಬ್ದಾರಿಗಳಿದ್ದಾವೆ. ಅವ್ರಿಗೀಗಲೇ ಎಲ್ಲ ತಿಳ್ಕೊಂಡು ಮುಂದೆ ಸದಸ್ಯರ ಜೊತೆಗೆ ಎಲ್ಲ ಸೇರಿ ಅವರು ಕೂಡ ಒಳ್ಳೆಯ ಒಂದು ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಳ್ಕೊಂಡು ಒಳ್ಳೆಯ ಕೆಲಸಗಳನ್ನ ಮಾಡಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ನ ಹಿರಿಯ ಮುಖಂಡರು, ಕಾರ್ಯಕರ್ತರು, ಸದಸ್ಯರು ಹಾಗೂ ಎಲ್ಲ ನಮ್ಮ ಹೆಬ್ಬಗೋಡಿ ನಗರಸಭೆಯ ಜನರಿಗೆ ಈ ಮುಖಾಂತರ ತಮಗೆ ಶುಭಾಶಯಗಳನ್ನು ಹೇಳ್ತಾ ಒಳ್ಳೆಯ ಒಂದು ಅಭಿವೃದ್ಧಿ ಕಾರ್ಯಗಳು ಮಾಡಿ ಅಂತ ನಾವು ಅವರಿಗೆ ಶುಭ ಹಾರೈಸ್ತಾ ಇದ್ದೇನೆ. ಒಳ್ಳೆಯದಾಗಲಿ, ತುಂಬ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿ. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಎಲ್ಲ ಒಂದು ಹೊಸ ವರ್ಷದಕ್ಕೆ ಒಂದು ಸೆಲೆಬ್ರೇಷನ್ ಚೆನ್ನಾಗಿ ಮಾಡಿ, ಹಾಗೆ ಸೆಲೆಬ್ರೇಷನ್ ಮಾಡುವಾಗ ಸೇಫ್ಟಿನೂ ಮುಖ್ಯ. ಈಗೇನು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾಮನಿರ್ದೇಶಕರು ಮಾಡಿದ್ದೀವಿ, ಇದು 2ನೇ ಟರ್ಮ್ ಮಾಡಿದ್ದೀವಿ. ನಾವು ಯಾವತ್ತೂ ಕಾಂಗ್ರೆಸ್ ಪಕ್ಷ ಅಧಿಕಾರನ ಹಂಚ್ಕೊಂಡು ತಿನ್ನೋರು. ನಾವು ಎಲ್ಲರಿಗೂ ಸಮಪಾಲು ಕೊಡೋದು. ಈಗ 2 ಟರ್ಮ್ ಆಗಿದೆ, ಇನ್ನೂ ನಮ್ಮದು 2 ವರ್ಷ ಇರುತ್ತೆ. ಸುಮಾರು ನಾವು ಇನ್ನೂ ಒಂದು 15 ಜನ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನ ಯಾರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದೇ ಇರ್ತಾರೆ ಅವರೆಲ್ಲರೂ ಅಧಿಕಾರನ ಅನುಭವಿಸಲಿ ಅನ್ನೋ ಉದ್ದೇಶದಿಂದ ನಮ್ಮ ಶಾಸಕರು ಇನ್ನೂ 3 ಟರ್ಮ್ ಮಾಡೋಣ ಅಂತೇಳಿದ್ದಾರೆ. ಎಲ್ಲರಿಗೂ ನಾಮನಿರ್ದೇಶನ ಮಾಡ್ತೀವಿ. ಎಲ್ಲರಿಗೂ ಈಗಾಗಿರೋರಿಗೆ ಶುಭಾಶಯಗಳು ಕೊಡ್ತೀವಿ. ಹಾಗೆ ಈ ನಮ್ಮ 2026ನ ಹೊಸ ವರ್ಷಕ್ಕೆ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತೀನಿ. ಬಿ ಶಿವಣ್ಣ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಮ್ಮ ಕಾರ್ಯಕರ್ತರನ್ನು ಬಲಗೊಳಿಸೋದಕ್ಕೆ ಅವರ ಆತ್ಮಸ್ಥೈರ್ಯನ ಹೆಚ್ಚುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ 5 ಜನ ಸದಸ್ಯರನ್ನ ನಾಮನಿರ್ದೇಶನಾಗಿ ಆಯ್ಕೆ ಮಾಡಿದ್ದಾರೆ. ಮುಂದಕ್ಕೆ ಅವರು ಪಕ್ಷನ ಸಂಘಟನೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅಂತ ಅವ್ರಿಗೆ ಒಂದು ಕಿವಿಮಾತು ಹೇಳ್ತಾ, ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಶಿವಣ್ಣ ಅವರ ಪುತ್ರ ಉಲ್ಲಾಸ್ ಅವರು ಬಂದಿದ್ದರು. ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಇನ್ನೂ ಒಂದಷ್ಟು ಜನ ನಾವು ನಾಮನಿರ್ದೇಶನ ಸದಸ್ಯರನ್ನು ಮಾಡೋರಿದ್ದೀವಿ. ಅದರಿಂದ ಪಕ್ಷ ಸಂಘಟನೆ ಮಾಡ್ತೀವಿ. 2025 ಹೋಗಿ 2026 ಬರ್ತಾ ಇದೆ. ಎಲ್ಲರಿಗೂ ಶುಭವಾಗಲಿ, ಈ ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ಕೇಳ್ಕೊತಾ ಇದ್ದೀವಿ. ಈ ನಾಮನಿರ್ದೇಶಕರು ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೆ ಕೆಲಸ ಮಾಡಲಿ, ಒಳ್ಳೆಯ ರೀತಿ ಎಲ್ಲರಿಗೂ ಸಾರ್ವಜನಿಕರಿಗೆ ಒಳ್ಳೆ ಕೆಲಸ ಮಾಡಲಿ. ನಮ್ಮ ಬಿ ಶಿವಣ್ಣವರಿಗೆ ಅವರು ಕಾರಣಾಂತರಗಳಿಂದ ಬಂದಿಲ್ಲ, ಅವ್ರ ಮಗವ್ರು ಬಂದಿದ್ದರು. ಉಲ್ಲಾಸು ಶಿವಣ್ಣವರು ಬಂದು ನಮ್ಮನ್ನ ಅಭಿನಂದನೆ ಮಾಡಿ ಎಲ್ಲರಿಗೂ ಬಲವನ್ನು ಬೆಂಬಲಿಸಪಡಿಸಿ ನಮ್ಮನ್ನೆಲ್ಲ ವಂದನೆ ಮಾಡಿ ಹೋಗಿದ್ದಾರೆ. ಇದಕ್ಕೋಸ್ಕರ ನಾವು ಹೊಸ ವರ್ಷ ಶುಭಾಶಯಗಳು ಕೋರಿ ಈ ಕ್ರಿಸ್ಮಸ್ ಹಬ್ಬ ಮುಗಿದಿದೆ. ಈ ನಮ್ಮ ಸ್ನೇಹಿತರಾದ ಹಾಗೆ ಈ ಒಂದು ಕಾರ್ಯಕ್ರಮದ ರೂವಾರಿಯಾಗಿದ್ದಂಥ ಕಬಡ್ಡಿ ಮಂಜೂರ್ ಅವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡ್ತಾ ನಾಮನಿರ್ದೇಶಿತ ಸದಸ್ಯರನ್ನಾಗಿ ಮಾಡಿದ್ದಕ್ಕೆ ಶಾಸಕ ಶಿವಣ್ಣರವರಿಗೆ ಕೃತಜ್ಞತೆಗಳನ್ನು ತಿಳಿಸಿದ್ದು ಹೀಗೆ. ಮತ್ತು ಕೆರೆಗಳಲ್ಲಿ ಸಾಕಷ್ಟು ಪ್ರಮಾಣದ ನೀರೇ ಇಲ್ಲದೆ ಬತ್ತಿ ಹೋಗಿರುವಂಥ ಕೆರೆಗಳಿಗೆ ಅದಕ್ಕೆ ಮರುಜೀವ ಕೊಡುವಂಥ ಕೆಲಸ ಕಾರ್ಯಗಳಾಗಬೇಕಾಗಿರುತ್ತದೆ. ಮತ್ತು ಜನಗಳಿಗೆ ಅನೇಕ ರೀತಿಯ ತೊಂದರೆಗಳು ಸಮಸ್ಯೆಗಳಾದಾಗ ನಾವು ಸ್ಪಂದನೆ ಮಾಡೋ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಶಿವಣ್ಣವರು ನಮಗೆ ಒಂದು ಸ್ಥಾನಮಾನವನ್ನು ಕೊಟ್ಟು ಗೌರವವನ್ನು ಕೊಟ್ಟಿದ್ದಾರೆ. ಪಕ್ಷದಿಂದಲೂ ಕೂಡ ನಮಗೆ ಸ್ಥಾನಮಾನ ಕೊಟ್ಟಿದ್ದರು. ಮತ್ತು ಇವಾಗ ಸರ್ಕಾರದ ವತಿಯಿಂದ ಕೂಡ ನಮಗೆ ಇನ್ನೂ ಕೂಡ ಪ್ರೋತ್ಸಾಹ ಕೊಡಲು ಅವರು ಮುಂದಾಗಿ ಬಂದಿದ್ದಾರೆ. ಅದಕ್ಕಾಗಿ ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾಮನಿರ್ದೇಶನಾಗಿ ಮಾಡಿ ಇವತ್ತು ನಮ್ಮ ಸ್ನೇಹಿತರು ಮಂಜು, ನಾನು ಮತ್ತು ಕಮಲಕ್ಕ ಅವರು, ಹರೀಶ್ನವರು ಮತ್ತು ನಾರಾಯಣ ಸ್ವಾಮಿ ಅವರಿಗೆ ಸ್ಥಾನಮಾನ ಸಿಕ್ಕಿದೆ. ನಾವು ಇದನ್ನು ಉಪಯೋಗಪಡಿಸಿಕೊಂಡು ಗ್ರಾಮಕ್ಕೆ ಬೇಕಾದ ಎಲ್ಲ ರೀತಿಯಾದ ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಮ ಹಿರಿಯ ಈಗ ಯಾರು ಎಲೆಕ್ಟ್ ಆಗಿದ್ದಾರೋ ಅವರ ಜೊತೆಯಲ್ಲಿ ನಾವು ಕೂಡ ಕೈ ಜೋಡಿಸಿ ಈ ಒಂದು ಹೆಬ್ಬಗೋಡಿ ನಗರಸಭೆಯನ್ನು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಲ್ಲಿ ನಾವು ಮುಂದೆ ನಡೆಸಲು ಬೇಕಾದ ಎಲ್ಲ ಕಾರ್ಯಗಳಲ್ಲಿ ನಾವು ಕೈ ಜೋಡಿಸ್ತೀವಿ ಅಂತೇಳಿ ಹೇಳ್ತಾ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಬಿ ಶಿವಣ್ಣವರು
ಆದೇಶದ ಮೇರೆಗೆ ನಮಗೆ 5 ಜನಕ್ಕೆ ಇವತ್ತು ನಾಮನಿರ್ದೇಶಿತ ಸದಸ್ಯರನ್ನು ಮಾಡಿದರು. ಪಕ್ಷದಲ್ಲಿ ನಮ್ಮ ಕೆಲಸವನ್ನು ಗುರುತಿಸಿ ನಮಗೆ ಇವತ್ತು ಒಂದು ಸ್ಥಾನವನ್ನು ಕೊಟ್ಟಿರ್ತಕ್ಕಂತಹ ನಮ್ಮ ಜನಪ್ರಿಯ ಶಾಸಕರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ಮತ್ತು ಗೌರವ ವಂದನೆಯನ್ನು ಸಲ್ಲಿಸುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ನಗರಸಭೆಯ ಎಲ್ಲ ಗೌರವಾನ್ವಿತ ನಗರಸಭಾ ಸದಸ್ಯರುಗಳು, ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ. ನಾವು ಎಲ್ಲ ಸದಸ್ಯರ ಮಾರ್ಗದರ್ಶನ ಮತ್ತು ಎಲ್ಲ ಹಿರಿಯ ಮುಖಂಡರ ಮಾರ್ಗದರ್ಶನ ಮತ್ತು ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಊರುಗಳಿಗೂ ಕೂಡ ಯಾವುದೇ ಕುಂದುಕೊರತೆಗಳಿದ್ರೂ ಕೂಡ ಅವ್ರ ಜೊತೆ ನಾವು ಧ್ವನಿಯಾಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಯಾರು ಏನೇ ಇದ್ದರೂ ಮುಕ್ತವಾಗಿ ಕೂಡ ನಮ್ಮ ಹತ್ರ ಚರ್ಚೆ ಮಾಡ್ಬೋದು. ಅದು ಆಡಳಿತ ವಿಚಾರದಲ್ಲಾಗಿರ್ಬೋದು ಅಥವಾ ನಮ್ಮ ಅಧಿಕಾರಿ ವೃಂದದವರೇ ಆಗಿರ್ಬೋದು ಅಥವಾ ಪೌರ ಕಾರ್ಮಿಕರೇ ಆಗ್ಬೋದು, ವಾಟರ್ಮ್ಯಾನ್ಸೇ ಆಗಿರ್ಬೋದು ಅಥವಾ ಊರಿನ ಯಾರೇ ಗ್ರಾಮಸ್ಥರಾಗಿರ್ಬೋದು, ನೀರು ಮತ್ತು ಲೈಟು ಮತ್ತು ಇನ್ನೇನು ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ. ಅದು ದಯಮಾಡಿ ಯಾರಾದರೂ ತೊಂದರೆಗಳಿದ್ದಲ್ಲಿ ನಮ್ಮನ್ನು ಸಂಪರ್ಕ ಮಾಡಿದ್ರೆ ನಾವು ನಿಮಗೆ ಸಹಾಯ ಮಾಡೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೀವಿ. ನನ್ನ ಜೊತೆ ಎಲ್ಲ ಆಗಿರ್ತಕ್ಕಂಥ ನಮ್ಮ ಕಮಲಕ್ಕ ಆಗಿರ್ಬೋದು, ನಾರಾಯಣಸ್ವಾಮಿ ಅವರಾಗಿರ್ಬೋದು, ಹರೀಶ್, ನಮ್ಮ ಅಗಸ್ಟೀನು ಎಲ್ಲರೂ ಕೂಡ ಸದಾ ನಿಮ್ಮ ಸೇವೆ ಮಾಡಲಿಕ್ಕೆ ಸಿದ್ಧವಾಗಿರ್ತೀವಿ. ಅದರಲ್ಲೂ ಕೂಡ ಹೆಚ್ಚಿನಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಏನೇ ಕೆಲಸ ಇರಲಿ ನಮ್ಮ ಜೊತೆ ಹಂಚ್ಕೊಳ್ಳಿ, ನಮ್ಮ ಕೈಯಲ್ಲಾಗುತ್ತೆ ಎಲ್ಲ ಕೆಲಸವನ್ನು ನಿಮ್ಗೆ ಖಂಡಿತವಾಗಿ ಕೂಡ ನಾವು ಮಾಡಿಕೊಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ, ಮತ್ತೊಮ್ಮೆ ನಾನು ನಮ್ಮ ಶಾಸಕರಿಗೆ ಧನ್ಯವಾದನ ತಿಳಿಸ್ತಾ ಇದ್ದೇನೆ. ಅವರು ಆದಷ್ಟು ಬೇಗ ನಮ್ಮ ರಾಜ್ಯ ಸರ್ಕಾರದಲ್ಲಿ ಸಂಪುಟ ದರ್ಜೆಯ ಸಚಿವರನ್ನು ಆಗಲಿ ಅಂತೇಳಿ ಸಂದರ್ಭದಲ್ಲಿ ನಮ್ಮ ನಗರಸಭೆ ಎಲ್ಲ ಕಾಂಗ್ರೆಸ್ ಕಟ್ಟಾಳುಗಳ ಪರವಾಗಿ ನಾನು ಸರ್ಕಾರವನ್ನು ವಿನಂತಿ ಮಾಡ್ತೇನೆ. ಸಿದ್ದರಾಮಯ್ಯ ಅವರು ಆಗಲಿ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ನಮಗೆ ನಮ್ಮ ಶಾಸಕರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತೇಳಿ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಅದೇ ರೀತಿ ಮುಂಬರತಕ್ಕಂಥ 2026ನೇ ವರ್ಷದ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ನಾಡಿನ ಎಲ್ಲ ಜನತೆಗೂ ಕೂಡ ನಗರಸಭೆಯ ಅಧಿಕಾರಿಗಳ ಜೊತೆ ನಾವು ಎಲ್ಲರೂ ಸರ್ವತೋಮುಖದಿಂದ ಕೆಲಸ ಮಾಡೋಕ್ಕೆ ಸದಾ ಸಿದ್ಧರಾಗಿರ್ತೇವೆ. ಆದರೆ ನಮ್ಮ ಜೊತೆ ಈಗ ಗೆದ್ದಿರುವಂತಹ ಸದಸ್ಯರು ನಮ್ಮ ಜೊತೆ ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕು. ಮತ್ತು ಹಿರಿಯ ನಾಗರಿಕರು, ಹಿರಿಯರು ಮತ್ತು ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು ಅಷ್ಟೇ. ನಾವು 31ನೇ ವಾರ್ಡ್ಗೆ ಅಷ್ಟೇ ಸೀಮಿತ ಅಲ್ಲ, ಎಲ್ಲ ನಮ್ಮ ನಗರಸಭೆಗೆ ಯಾವ್ಯಾವ ಊರು ಸೇರುತ್ತೋ ಆ ಎಲ್ಲ ಊರುಗಳಲ್ಲಿ, ಎಲ್ಲ ವಾರ್ಡ್ಗಳಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಸಿದ್ಧವಾಗಿರ್ತೇವೆ. ನಾವು 5 ಜನ ಏನಾಗಿದ್ವಿ, ಕಬಡ್ಡಿ ಮಂಜು, ಅಗಸ್ಟೀನು, ಹರೀಶ್ ಮತ್ತು ನಾರಾಯಣಸ್ವಾಮಿ ಅವರು 5 ಜನ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಲಿಕ್ಕೆ ಸಿದ್ಧವಾಗಿರ್ತೀವಿ. ಮತ್ತು ಲೈಟ್ ಆಗಿರ್ಬೋದು, ಚರಂಡಿ ವಿಚಾರ ಆಗಿರ್ಬೋದು, ಕಸ ತೆಗೆಯೋ ವಿಚಾರ ಆಗಿರ್ಬೋದು, ಎಲ್ಲದಕ್ಕೂ ನಾವು 24x7 ಅಂತ ನಾವು ಮನಸ್ಸಿನಲ್ಲಿ ಸಿದ್ಧ ಮಾಡ್ಕೊಂಡಿದ್ದೀವಿ. ಆದರೆ ನಮಗೆ ಹಿರಿಯ ಮುಖಂಡರುಗಳು ನಮಗೆ ಸಪೋರ್ಟ್ ಮಾಡಬೇಕು. ಮತ್ತು ಕೌನ್ಸಿಲರ್ ನಾಮನಿರ್ದೇಶಕರಾಗಿ ಮಾಡಿರುವಂಥ ನಮ್ಮ MLA ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಆದರೂ ಅವರ ಮಗವರಾದಂಥ ಉಲ್ಲಾಸ್ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಪಕ್ಷದ ಕಟ್ಟಾಳುಗಳು, ಕಾಂಗ್ರೆಸ್ ಕಟ್ಟಾಳುಗಳು ಆದಂಥ ನಮ್ಮ ಕಬಡ್ಡಿ ಮಂಜು ಅವರು ಮತ್ತು ಹರೀಶ್ ಅವರು, ಕಮಲಮ್ಮ ಅವರು ಮತ್ತು ನಮ್ಮ ನಾರಾಯಣಸ್ವಾಮಿ ಪೂಜಾರಿ ಮತ್ತು ಅಗಸ್ಟಿನ್, ಈ 5 ಜನನ ನಾವು ನಾಮನಿರ್ದೇಶಿತ ಸದಸ್ಯರುಗಳನ್ನಾಗಿ ಸರ್ಕಾರದಿಂದ ಅವ್ರನ್ನ ನಾವು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ವು. ಸೊ ಈಗ ಆ ಒಂದು ನೆನಪಿಗಾಗಿ ಇವತ್ತು ಒಂದು ಅವರು ಔತಣಕೂಟವನ್ನು ಇಲ್ಲಿ ಏರ್ಪಡಿಸಿ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರುಗಳನ್ನ, ಕಾರ್ಯಕರ್ತರನ್ನ ಕರೆದು ಎಲ್ಲ ಒಂದು ಗೆಟ್ ಟುಗೆದರ್ ಮಾಡ್ತಿದ್ದಾರೆ. ನಿಜಕ್ಕೂ ತುಂಬ ಸಂತೋಷ. ಈಗೇನು ಅವರು ಆಯ್ಕೆಯಾಗಿ ನಗರಸಭೆಗೆ ಹೋಗ್ತಿದ್ದಾರೆ ಅಲ್ಲಿ, ಯಾಕೆಂತಂದರೆ ಇವರು ಸರ್ಕಾರದಿಂದ ನಿರ್ದೇಶಿತ ಸದಸ್ಯರು ಅಂದರೆ ಇವರಿಗೆ ಅಲ್ಲಿ ಹೆಚ್ಚಿಗೆ ಬಲ ಇರುತ್ತೆ. ಯಾಕಂದರೆ ಸರ್ಕಾರದಿಂದ ನಾಮನಿರ್ದೇಶಿತರಾಗಿ ಹೋಗಿರೋದು. ಸೊ ಹಾಗಾಗಿ ಅವರು ಈ ಒಂದು ಸಿಕ್ಕಿರೋ ಅವಕಾಶವನ್ನು ಬಳಸ್ಕೊಂಡು ಸರಿಯಾಗಿ ಜನಪರ ಕೆಲಸಗಳನ್ನು ಮಾಡಿ ಒಳ್ಳೆ ಹೆಸರು ತರಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ. ಒಟ್ಟಿನಲ್ಲಿ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆಗೆ ನೂತನವಾಗಿ 5 ಸದಸ್ಯರನ್ನ ನಾಮ ನಿರ್ದೇಶಿತ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಆ ಒಂದು ಆಯ್ಕೆಗಾಗಿ ಶಾಸಕರಿಗೆ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ತಿಳಿಸುವಂಥ ಕಾರ್ಯಕ್ರಮದಲ್ಲಿ ಒಂದಷ್ಟು ಹೆಬ್ಬಗೋಡಿ ನಗರಸಭೆಯಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ಚರ್ಚೆಗಳು ನಡೆದವು. ಈ ಎಲ್ಲ ಸದಸ್ಯರು ಕೂಡ ಪ್ರಾಮಾಣಿಕವಾಗಿ, ನಿಷ್ಪಕ್ಷಪಾತವಾಗಿ ಅವರಿಗೆ ನೀಡಿರುವಂತಹ ಹೊಸ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಿಸಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.